ನಮ್ಮ ಅಮ್ಮಗೆ ಟಾಟಾ ಅಂತೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ತಮ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ ನಾವೆಲ್ಲ ಹೋಗ್ತಿದ್ದೀವಿ ಅಂತ. ಎಸ್, ಬ್ಯಾಂಗ್ಳೂರ್ ಟು ಕಡೂರ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಲಾರಾಮ್ ಇಟ್ಟಿದ್ದು 2:45ಗೆ. ನಮ್ಮ ತಂಗಿ ನನ್ನ ಎಬ್ಬಿಸಿದ್ದು 1 ಗಂಟೆಗೆ ಎಬ್ಬಿಸಿ ಸ್ನಾನ ಮಾಡಿ ರೆಡಿಯಾಗಿ ಟಾಟಾ ಅಂತ ಹೇಳಿ ಇನ್ನಷ್ಟು ಜನ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿ ಇನ್ನು ನಮ್ಮ ಜರ್ನಿ ಬಂದು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಟ್ರೈನ್ ಇರೋದು 5 ಗಂಟೆಗೆ, ನಾವು ಮನೆ ಬಿಟ್ಟಿರೋದು 3:15ಗೆ. 4 ಗಂಟೆಗೆ ರೀಚ್ ಆಗ್ತೀವಿ. ಹಾಫ್ ಅನ್ ಅವರ್ಲ್ಲೇ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ರೋಡ್ ಖಾಲಿ ಇರುತ್ತೆ. ಆಮೇಲೆ ಇನ್ನೊಂದು, ನಾವು ಟಿಕೆಟ್ನ ಬುಕ್ ಮಾಡಿಲ್ಲ, ಜನರಲ್ ಟಿಕೆಟ್ ಇಸ್ಕೊತೀವಿ. ಕೋಚೆಲ್ಲ ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಹಿಂಗೆ ಯಾರೋ 2-3 ಜನ ಹೇಳಿದ್ರು ಖಾಲಿ ಇರುತ್ತೆ ಕಡೂರಿಗೆ ಬೆಂಗಳೂರಿಂದ. ಅಲ್ಲೇ ಹೋಗಿ ಜನರಲ್ ಟಿಕೆಟ್ ಇಸ್ಕೊಂಡು ಟ್ರೈನ್ ಹತ್ತೀವಿ. ಗೈಸ್, 5 ಗಂಟೆಗೆ ಬಸ್ಸು, 5 ಗಂಟೆ ಟ್ರೈನು, ದಿವ್ಯಾ 5 ಗಂಟೆ ಟ್ರೈನು. 4 ಗಂಟೆ ಕರೆಕ್ಟಾಗಿ ಬಂದು ರೀಚ್ ಆಗಿದ್ದೀವಿ. ಪಾರ್ಕಿಂಗಿಗೆ ಸಾಯಂಕಾಲ ಬರ್ತೀವಿ ಅಂತ ಹೇಳೋಕ್ಕೆ ಪಾರ್ಕಿಂಗಿಗೆ ಕೊಟ್ಟೋ ಚೀಟಿ. ಹ್ಯಾಂಡ್ ಲಾಕ್ ಮಾಡಿಲ್ಲ, ಯಾರು ಬೇಕಾ ತೊಗೊಂಡೋಗ್ಬೋದು. ನನಗೇನು ಭಯ ಇಲ್ಲ, ನಮ್ಮ ತಂಗಿ ಲಾಯರು ಅಷ್ಟೇ ಅಲ್ಲ. ನಾನು ಹಾಕೊಳ್ಳ. ಓಕೆ, ಹೋಗಿ ನೀವು. ಇದು ಜರ್ಕಿನ್ ಇಲ್ವಾ, ಏನು ಬೇಡವಾ? ಇದು 90 ರೂಪಾಯಿ ಬಂದು ರೈಲ್ವೇದು. ನಾನು ನಿನ್ಗೆ ಹೇಳಿದೆ 500 ರೂಪಾಯಿ ಬಸ್ಸದು. ಒಬ್ರಿಗೆ 500 ರೂಪಾಯಿ ಆಗುತ್ತೆ ಬಸ್ಸಿಗೆ ಅಂತ. ನೀನು ನಂಬಿಬಿಟ್ಟೆ ನಾನು. ಜನರಲ್ ಟಿಕೆಟ್ ಇಸ್ಕೊಂಡಿದ್ದೀವಿ. ಇದ್ರ ಪ್ರಾಬ್ಲಮ್ ಏನಂದರೆ ಬರೀ ಟ್ರೈನ್ ಟಿಕೆಟ್ ಮಾತ್ರನೇ, ಟ್ರೈನ್ ನಂಬರ್ ಮಾತ್ರ ಕೊಡ್ತಾರೆ. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ, ಎಲ್ಲಿ ಹತ್ತೋದು ಏನಿರಲ್ಲ. ಅಂದ ತಕ್ಷಣ ಹತ್ತೋದು ಹೋಗ್ತಿರೋದು ಆ ಥರ ಇದು. 4:15ಗೆ ಈ ಟ್ರೈನ್ ಸ್ಟಾರ್ಟ್ ಆಯಿತು. ಹ್ಯಾಪಿ ಜರ್ನಿ, ಎಲ್ಲರೂ ಹೋಗ್ಬೋದು. ನೀವು ಒಳ್ಳೆಯದಾಗಲಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅಲ್ಲ, ಖಾಲಿ ಇದೆ. 5:10ಗೆ ಟ್ರೈನ್ ಬಂತು. ಎಲ್ಲ ಹತ್ಬಿಟ್ರು. ಸೀಟ್ ಇಲ್ಲ ಅಂದ್ಕೊಂಡಿದ್ವಿ. ಬಟ್ ನನಗೆ ನಮ್ಮ ತಂಗಿಗೆ ಮೇಲ್ಗಡೆ ಸೀಟ್ ರಿಸರ್ವ್ಡ್ ಇತ್ತು. ಅವಳನ್ನ ಏರಿಸಿ ಆ ಕಡೆಗೆ, ಈ ಕಡೆ ನಾನು ಹತ್ತಿ ಕೂತ್ಕೊಂಡಿದ್ವಿ. ಅದಾದಮೇಲೆ ನಮ್ಮ ತಂಗಿ ಪಕ್ಕನೇ ನನ್ನ ಸೀಟ್ ಖಾಲಿ ಇತ್ತು. ಆ ಸೀಟ್ ಪಕ್ಕ ಕಂಫರ್ಟಬಲ್ ಈ ಅಂಕಲ್ ಬಂದು ಕೂತ್ಕೊಂಡ್ರು. ದಿವ್ಯಾ, ದರ್ಶಿ ಕರ್ಕೊಂಬಂದಿದ್ದೀರಾ? ಹಾಂ, ಚೆನ್ನಾಗಿರ್ತೈತಲ್ಲ. ಈಗ 7 ಗಂಟೆ. ಕಡೂರಿಗೆ ರೀಚ್ ಆಗೋ ಅಷ್ಟರಲ್ಲೇ 9 ಗಂಟೆ ಆಗಿರುತ್ತೆ. ನಾಷ್ಟ ಮಾಡ್ತೀವಿ. ಕಾಫಿ, ಟೀ, ನೀರು, ಜ್ಯೂಸ್. ಇವರು ಜ್ಯೋತಿಷರು. ನನ್ನ ಮತ್ತು ನಮ್ಮ ತಂಗಿನ ನೋಡಿ, ಈ ಬಟ್ಟೆ ಹಾಕೊಳ್ಳಿ, ಇಂಥ ದಿವಸ ನೀವು ಮನೆ ಕಟ್ತೀರಾ, ಇದು ಇಸ್ಕೊತೀರಾ, ಅದು ಇಸ್ಕೊತೀರಾ ಅಂತ ಒಂದಷ್ಟು ಹೇಳಿದ್ರು. ಚೆನ್ನಾಗಿತ್ತು ಕೇಳೋಕ್ಕೆ. ಏನೇ ಆಗಲಿ, ಬಟ್ ಟ್ರೈನ್ ಜರ್ನಿ ತುಂಬ ಚೆನ್ನಾಗಿರುತ್ತೆ. ಇಬ್ಬರು ಏನಕ್ಕಿಂತ ಫ್ರೆಂಡ್ಸ್ ಇಲ್ಲ, ಪೂರ್ತಿ ಫ್ಯಾಮಿಲಿ ಜೊತೆ ಹೋಗೋರು ಇನ್ನೂ ಚೆನ್ನಾಗಿರುತ್ತೆ. 8:20ಗೆ ಅರಸೀಕೆರೆ ಜಂಕ್ಷನ್ನಲ್ಲಿ 5 ನಿಮಿಷ ಸ್ಟಾಪ್ ಇತ್ತು. 2 ಟ್ರೈನ್ ಪಾಸ್ ಆಗಬೇಕಾಗಿತ್ತು. ಸೊ 5 ಮಿನಿಟ್ಸ್
ಹಾಲ್ಟಲ್ಲಿ ಇತ್ತು ಟ್ರೈನು. ಎಲ್ಲ ಆಚೆ ಬಂದಿದ್ದರು ಒಂದಷ್ಟು ಜನ. ಸನ್ರೈಸ್ ಚೆನ್ನಾಗಿತ್ತು, ವ್ಯೂ ಚೆನ್ನಾಗಿತ್ತು, ಪಕ್ಕದಲ್ಲೇ ಕೆರೆ ಇತ್ತು. ಇದು ನನ್ನ ಒರಿಜಿನಲ್ ಕಲರ್, ವಿದೌಟ್ ಫಿಲ್ಟರ್ ಎನಿ ಮೇಕಪ್, ಬರೀ ನ್ಯಾಚುರಲ್ ಮಾರ್ನಿಂಗ್ ಸನ್ಲೈಟಿಂದ. ಕಡೂರಿಗೆ ಬಂದ್ವಿ ಗಾಯ್ಸ್. ನಮ್ಮನ್ನ ಪಿಕಪ್ ಮಾಡೋಕ್ಕೆ ಅಂತಲೇ ನಮ್ಮ ತಂಗಿ ಫ್ರೆಂಡ್ ಹುಡುಗಿ ಕಾಯ್ಕೊಂಡಿದ್ವಿ ಪಾಪ. ಗಾಯ್ಸ್, ಇದು ಕಡೂರು ರೈಲ್ವೆ ಸ್ಟೇಷನ್. ಸೀದಾ ಫಸ್ಟು ಅವ್ರ ಮನೆಗೆ ಹೋಗೋಣ ಅಂತ ಹುಡುಗಿ ಪ್ಲ್ಯಾನು. ಬಟ್ ನಾವು ಇಲ್ಲ, ಲೇಟ್ ಆಗೋದು, ಹುಡುಗಿ ನಿಮ್ಮ ಮನೆಗೆಲ್ಲ ಬೇಡ, ಈ ಸತಿ ನೆಕ್ಸ್ಟ್ ಟೈಮ್ ಬರ್ತೀವಿ, ಈ ಸತಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಸೀದಾ ಮನೆಗೆ ಹೋಗ್ತೀವಿ ಅಂತೇಳಿ ಅವಳಿಗೆ ಪಾಪ ಕನ್ವಿನ್ಸ್ ಮಾಡಿದ್ವಿ. ಆ ಹುಡುಗಿ ಪಾಪ ಒಪ್ಕೊಂಡ್ಲು. ತಾದ್ಮೇಲೆ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿ ನಮ್ಮಿಬ್ಬರನ್ನ ಆಟೋ ಹೇಳಿಸಿ ಅವ್ರಿಗೆ ಹೋದ್ಲು. ಇವಾಗ ಹೇಳಿದ್ವಿ ಒಂದು ನಿಮಿಷ ಯಾರು ಆಗಿರಲ್ಲ. ನಿನ್ನೆ ನೆಟ್ ಪ್ರಾಬ್ಲಮ್ ಆಗಿ ಅವನು ಇವನ ಹತ್ರ ಹೋಗಿದ್ದೆ. ಅವ್ನು ರೆಡಿ ಮಾಡಿದ್ದಾನೆ, ಆದರೂ ನ್ಯೂಟ್ಲಾಗೋದು ಗೊತ್ತೇ ಆಗಲ್ಲ. ತಿಂಡಿ ಬೋಣಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾವು. ಈಗ ಬೋಣಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬರೋಣ. ಶೋರೂಮ್ ಕೇಬಲ್ ತೆಗೆದ್ಬಿಟ್ಟು ಬೇರೆ ಕೇಬಲ್ ಹಾಕಿದ್ನ ಸೆಟ್ ಆಗ್ತಾ ಇಲ್ಲ, ಅದು ಚೇಂಜ್ ಮಾಡಿಸ್ಬೇಕು. ಇದು ಚೌಟ್ರಿ, ಹೈಟೆಕ್ ಚೌಟ್ರಿ. ಹೋಗ್ತಾ ಇರಲ್ಲ, ಇಲ್ಲಸೆ ಹೋಗಿ ಆ ಕಡೆ ಹೋದ್ರೆ ನೀರೊಳಗಡೆ ಹೋಗ್ಬೇಕು. ಇಲ್ಲಿ ಹೋಗ್ಬೋದು, ಅಲ್ಲಿ ಇದು ಹಾಕಿದ್ದಾರೆ, ಹೋಗಿ ಮರ ಹಾಕಿದ್ದಾರೆ, ದಾಟ್ಬೋದು. ಹೋಗು ಈಗ ನೋಡಿ, ಇಲ್ಲಿಂದ ಅಲ್ಲ ಹೋಗಿ ನೋಡ, ಇಲ್ಲಿ ಇಳ್ದು ಅಲ್ಲೋಗಿ ಹತ್ಬಿಡೋಣ. ಅಲ್ಲಿ ಸ್ಟೆಪ್ಸ್ ಇದೆ, ಏನಂತೀಯ? ಹಾಂ, ಒಂದು ಚಪ್ಪಲಿ ಕೈ ಹಿಡ್ಕೊಂಡು ಮತ್ತೆ ಚಪ್ಪಲಿ ಬಿಡೋ ದೇವಸ್ಥಾನ ಚಪ್ಪಲಿ ಕೈ ಹಿಡ್ಕೊಂಡು ಹೋಗೋಣ. ಚಪ್ಪಲಿ ಹಾಕೊಂಡೆ ಹೋಗು, ಚಪ್ಪಲಿ ಹಾಕೊಂಡೆ ಹೋಗು. ನೀರೇನು ಕಮ್ಮಿ ಬರ್ತಾ ಇರೋದು. ಈ ನನಗೇನು ಕೇಳ್ತೀಯ ನೀನು ಹೇಳು, ನನಗೇನು ಕೇಳ್ತೀಯ?
ಬಿಡೋಗು ನೀನು ನಡ್ಕೊಂಡು ಹೋಗ್ತಿದ್ದಲ್ಲ, ನೀನು ನಡ್ಕೊಂಡು ಹೋಗಿ ಹಿಂಗೆ ಹಾಕೊಂಡು ಬರ್ತೀನಿ ನಾನು. ಚಪ್ಪಲಿ ಬಿಡೋಗು. ನೀನು ಹೋಗಿ ನನಗೇನು ನನ್ನ ಪ್ಲಾಸ್ಟಿಕ್ ಚಪ್ಪಲಿ ನಂದು ನನ್ನ ಚಪ್ಪಲಿ ತಗೊಂಬಂದೆ. ದೇವ್ರ ಸಾಮಾನು ಇಟ್ಕೊಂಡೆ ಎಲ್ಲ ಮಾಡ್ಬೇಕು ಅವೆಲ್ಲ. ಹೋಗು ಒಳ್ಳೇದಾಗಲಿ. ಚಪ್ಪಲಿ ಅಲ್ಲೇ ಇಲ್ಲಿ ಬಿಡು, ಅಲ್ಲೇ ಇಲ್ಲಿ ಬಿಡು. ಈಗ ಕೂಲ ಇದೆಯಲ್ಲ, ಸ್ನಾನ ಮಾಡೋಕ್ಕೆ ಸಾಕಾಗಿರುತ್ತೆ. ಗಾಯ್ಸ್ ಮಸ್ತಾಗಿದೆ ಗಾಯ್ಸ್, ಸಾಕಾಗಿದೆ. ಈಗ ನೀರು ಕಮ್ಮಿ ಇದೆ ಅಂತ ಇದೀವ್ಯಾ ಅಲ್ವಾ? ಹಾಂ, ಹಾಯ್ ಮಮ್ಮಿ, ನೀನು ಯಾಕಮ್ಮ ಬಂದಿಲ್ಲ? ನಿನ್ನೆ ರಾತ್ರಿ ನಮಗೆ ಡ್ಯಾಡಿ ಹೇಳ್ತು ಜೊತೆಗೆ ಹೋಗು ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ ಪಾಪ ನಮ್ಮ ಅಮ್ಮಗೆ ಈ ಥರ ಹರಿಯುವ ನೀರು, ಆಮೇಲೆ ಬೆಟ್ಟ, ಪಾಪ ಎಲ್ಲ ಚೆನ್ನಾಗಿ ಇಷ್ಟ ನಮ್ಮ ಅಮ್ಮಗೆ. ಹ್ಞೂಮ್ಮ, ಬೇಕಾದ್ರೆ ಸ್ನಾನ ಮಾಡ್ಬೋದು. ಅಲ್ಲಿ ಒಂದು ಬ್ರಿಡ್ಜ್ ಇದೆ, ಅಲ್ಲಿ ಕನೆಕ್ಟ್ ಆಗುತ್ತೆ. ಆಯಿತಾ? ವಿಡಿಯೋ ಮಾಡೋಣ ಒಂದು ಸಿಂಗಲ್. ಇಲ್ಲೇ ಹತ್ಬಿಡ್ತೀನಿ ನಾನು, ಹತ್ಬಿಡ್ತೀನಿ ಬಿಡು ನಾನು. ನಮ್ಮ ರಾಜ ನರೇಶ್ ಇಲ್ಲ ನಮ್ಮ ಸಿದ್ಧ ಆಗಿದ್ರೆ ನಾವು ರೆಡಿನಾ? ಅನ್ಸೋದಿನಾ ತಂದು ಸೌಮ್ಯ ಆಯ್ತಾ? ಹರಿಯುವ ನದಿಯಲ್ಲಿ ಈಜಾಡಿ ಟ್ರೈನ್ಗೆ ಬುಕ್ ಮಾಡಿದ್ದೀರಾ? ಬುಕ್ ಮಾಡಿಲ್ಲ ಆಂಟಿ, ಹಂಗೆ ಹತ್ತಿದ್ವಿ. ಸಾಯಂಕಾಲ ಟೈಮ್ ರಶ್ ಆಗ್ಬಿಡ್ತೀವಿ, ರಶ್ ಆಗುತ್ತೆ. ಸಿಕ್ಕಲ್ಲ. ಇವಾಗ ಬಿಟ್ಟರೆ 1:30 ಟ್ರೈನ್ಗೆ. ಅದು 1:30 ಟ್ರೈನ್ ಇದೆಯಲ್ಲ, ಅದಕ್ಕೆ ಹತ್ಬಿಡ್ತೀವಿ. ನಾವು ಅದಕ್ಕೆ ಬುಕ್ ಮಾಡಿದ್ದೀವಿ ಇವಾಗ. ಅವ್ರು ನಿಂತ್ಕೊಳ್ಳೋಕ್ಕಾಗಲ್ಲ. ಹೌದು. ಒಂದು ಮಾತು ತಗೊಬಿಟ್ಟೆ ನೀವು. ಹಾಸನವರು ಆಯಿತು ದರ್ಶನ. ಏನು ಹೇಳಿದೆ ಹೇಳು? ದರ್ಶನ ತಗೊಂಡಿದ್ದೀನಿ. ಮಕ್ಕಳು ನಿಮ್ಮ ಪಪ್ಪನೂ ಮನೆಯಲ್ಲಾರ ಕರ್ಸ್ಕೊಡೋದು. ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಯ್ತಾರಂತೆ ಬಿಡ. ಅವನಕ್ಕೆ ಮಕ್ಕ ಹಂಗೆ ಇಟ್ಕೊಂಡೋಣ.
ಇಲ್ಲ ಯಾರೋ ಬತ್ತ ನಮ್ಮ ಅಮ್ಮ ಏಳೇ ನಮ್ಮ ಅಪ್ಪನ ತೋರ್ಸ್ತಾನೆ ನಂಗೆ ಅನುಮಾನ ಐತೆ ಒಬ್ಬ ಬಿಡ್ತಾನೆ ಅವ್ರ ಅಪ್ಪನ ತೋರ್ಸಕ್ಕಾಗಲ್ಲ ನಾನು ಈ ತಿಂಗಳ ಬತ್ತಾನೆ ಇಲ್ಲ ಬತ್ತ ಹಂಗೋಸ್ಕರ ನಿಮ್ಗೆ ಇದ್ರೆ ಬನ್ನಿ ಕರೆಕ್ಟೇನಪ್ಪ ಈಗ ದೇವ್ರ ಟರ್ನ್ ಆಗುತ್ತೆ ನಾವು ಬತ್ತಾನೆ ಯಾರು ಹತ್ಬಿಡ್ತಾನೆ ಅಪ್ಪನ ತೋರ್ಸ್ತಾನೆ ಅಂತ ಅವ್ನು ಡೌಟ್ ಅವ್ನಿಗೆ ಯಾರು ಯಾರ ಮೇಲೆ ದೇವ್ರ ಮೇಲೆ ಅಲ್ಲ ಅವ್ರ ಅಮ್ಮ ಮೇಲೆ ಯಾವುದೇ ಮಕ್ಕಳನ್ನ ಕಾರ್ಯಗಳನ್ನ ಕರ್ಕೊಂಡ್ಬಿಡಿ ಕಳಿಸ್ತೀನಿ ಆಯ್ತು ಮಾಡಿ ಹಾಂ ಕಳಿಸ್ತೀನಿ ಕಡೂರು ರೈಲ್ವೆ ಸ್ಟೇಷನ್. ಇನ್ನೂ ಟ್ಯಾಗ್ ಮಾಡು. ಗೈಸ್ 1:15 ಟ್ರೈನ್ ಬರುತ್ತೆ ಇಲ್ಲಿಗೆ. ಕಡೂರು ಜಂಕ್ಷನ್ ತಿರ್ಗಿ 10 ನಿಮಿಷ ಲೇಟ್ ಈ ಟ್ರೈನ್. 1:25 ಇದ್ದಿದ್ದು 1:35 ಆಯಿತು, ಇನ್ನೂ ಬಂದಿಲ್ಲ. ಎಲ್ಲ ಫ್ಲೈ ಹಾಕೋರು ಇದ್ರೂ ಗೈಸ್ ಎಲ್ಲ ಈಗ ನಡ್ಕೊಂಡು ಹೋಗ್ತಾರೆ. ನೋಡಿದ್ರೆ ಇವರೆಲ್ಲ ಹಂಗೆ ಹತ್ಕೊಂಡ್ಬಿಡ್ತಾರೆ. ಇವರೆಲ್ಲ ಹಂಗೆ ಹತ್ಕೊಂಡ್ಬಿಡ್ತಾರೆ. ಆಕಾಶ ಹತ್ಕೊಂಡ್ಬಿಡ್ತಾರೆ. ನೋಡಿದ್ರೆ ಆಕಾಶದಲ್ಲಿ ಹತ್ಕೊಂಡ್ಬಿಡ್ತಾರೆ. 1:15 ಅಂದರು, 1:45 ಆಯಿತು. ಈಗ 2 ಗಂಟೆ ಇನ್ನೂ 10 ನಿಮಿಷ ಇದೆ. ಈಗ ಟ್ರೈನ್ ಬರ್ತಾ ಇದೆ. ಈ ಕಡೆ ಬಂತು. ಅದರಲ್ಲಿ ಇನ್ನು ಕೆಲವು ಜನ ಆ ಕಡೆಗೆ ಹೋಗಿ ಆ ಕಡೆಯಿಂದ ಹತ್ತಾರೆ. ಇನ್ನು ನಾವುಗಳು ಈ ಕಡೆಯಿಂದ ಹತ್ತೀವಿ. ಕಪಲ್ಸ್ ಅಲ್ವಾ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಜೋಶ್ ಇರುತ್ತೆ. ಈ ಜನರಲ್ ಬೋಗಿಲಿ ನಮ್ಮಿಬ್ಬರು ಲಕ್ಕಿಗೆ ಇಬ್ಬರಿಗೂ ಸೀಟ್ ಸಿಕ್ತು. ಆರಾಮಾಗಿ ಕೂತ್ಕೊಂಡ್ವಿ. ವೇಲ್ ಪ್ಲೇ ಕಥಾ ಇನ್ನೊಂದು ಇನ್ನೊಂದು 2 ಮಿನಿಟ್ಸಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಸ್ಟಾಪ್ ಇರುತ್ತೆ. ನಾವು ಇಲ್ಲಿ ಇಳ್ಕೊತೀವಿ. ನಮ್ಮ ಗಾಡಿ ಪಾರ್ಕಿಂಗ್ ಇಲ್ಲೇ ಇದೆ. ಇದಾದಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದು ಮೆಜೆಸ್ಟಿಕ್. ಬಾವಿಗಳಲ್ಲಿ ಊಟ ಮಾಡಲ್ಲ ಹೋಗಿ. ನೈಸ್. ಬೆಳಗ್ಗೆ ಇಲ್ಲೆಲ್ಲ ಪಾರ್ಕ್ ಮಾಡಿ ಹೋಗಿ ಗಾಡಿನ ಇಲ್ಲೇ ಇದೀವ್ಯಾ? ಇದೆ ತಾನೆ? ಇಲ್ಲೇ ಇದಲ್ಲ. ನೆಕ್ಸ್ಟ್ ಓ ದೇರ್ ದರ್ಶಿ ಕೂಡ ಹೇಳ್ಬಿಡ್ತಾನೆ, ಇದು ಬೇಡ ಮಾಮ, ಈ ಗಾಡಿ ನಮ್ಮದು. ನಮ್ಮ ಗಾಡಿ. ಹಾಗೆ ಮನೆಗೆ ಹೋಗೋ ದಾರಿಲೇ ವಿಲ್ಸನ್ ಗಾರ್ಡನ್ ಹತ್ರ ಇರೋ ತ್ರಿವೇಣಿ ಶಾಪ್ ಹತ್ರ ನಿಲ್ಸಿದ್ವಿ. ನನಗೊಂದು ನಮ್ಮ ತಂಗಿಗೊಂದು ತೊಗೊಂಡ್ವಿ. ಅಣ್ಣ ಸೆಕೆಂಡ್ ಬ್ರಾಂಚಾ ಫಸ್ಟು? ಪಾರ್ಸಲ್ ಇದೆಯಲ್ಲ, ಒಂದು ಪಾರ್ಸಲ್ ಕೊಡೋಣ. ಎಷ್ಟು ಸರ್? ಒಂದೇ ಚೆನ್ನಾಗಿದೆಯಾ?
ನಮ್ಮ ತಂಗಿ ಕೈಲಿ ನಾನು ಬೇಯಿಸ್ಕೊಂಡು ಎಲ್ಲರಿಗೂ ಟಾಟಾ ಅಂದು ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್ ಎಲ್ಲರಿಗೂ.